ಹಾಯ್ ಗಾಯ್ಸ್, ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗಾಂಧಿ ಟ್ಯುಟೋರಿಯಲ್ ಯೂಟ್ಯೂಬ್ ಕ್ಲಾಸ್ನಲ್ಲಿ ಇವತ್ತು ನಾನು ತಂದಿದ್ದೀನಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ನೋಟಿಫಿಕೇಶನ್. ಒಟ್ಟಾರೆಯಾಗಿ ಟೋಟಲ್ ವೇಕೆನ್ಸಿ ಎಷ್ಟಪ್ಪ ಅಂದ್ರೆ 9,195, ಮೇಲ್ ಕ್ಯಾಂಡಿಡೇಟು 9,096, ಫಿಮೇಲ್ 79, ಇನ್ನು ಪೇನರಿಂಗ್ 20 ಹುದ್ದೆಗಳನ್ನ ಕರೆದಿದ್ದಾರೆ. ಇದರಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳ ಒಳಗೆ ಒಂದು ಡ್ರೈವಿಂಗ್ ಇದೆ, ಒಂದು ಕುಕ್ಕಿಂಗು, ಬಿಗ್ಲರು, ಸಫಾಯಿ ಕರ್ಮಚಾರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ನೋಡ್ತಾ ಹೋಗೋಣ. ಕಂಪ್ಲೀಟ್ ಆದಂತ ಒಂದು ನೋಟಿಫಿಕೇಶನ್ ಇದೆ. ಇದು 2026 ಕ್ಯಾಲೆಂಡರ್ ಬಿಟ್ಟಂತ ಒಂದು ನೋಟಿಫಿಕೇಶನ್. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ನೋಡ್ತಾ ಹೋಗೋಣ ಅಂತೇಳಿ. ಕುಕಿಂಗ್ ಎಷ್ಟು ಹುದ್ದೆಗಳು? 1426 ಹುದ್ದೆಗಳು. ಹಾಗೆ ಡ್ರೈವಿಂಗ್ ಹುದ್ದೆಗಳು 3176 ಹುದ್ದೆಗಳು. ಮೋಟಾರ್ ಮೆಕ್ಯಾನಿಕಲ್ ಇದ್ದವರಿಗೆ 739 ಹುದ್ದೆಗಳು. ಇಲ್ಲಿ ಸಫಾಯಿ ಕರ್ಮಚಾರಿ 547 ಹುದ್ದೆಗಳು. ಕ್ಲೀನಿಂಗ್ ದ ಪ್ರೊಸೆಸಿಂಗ್ ಬಿಗ್ಲರು 1263 ಹುದ್ದೆಗಳು ಕರೆದಿದ್ದಾರೆ. ಕ್ವಾಲಿಫಿಕೇಶನ್ ಆಫ್ ದ ಟ್ರೇಡ್ ಟೆಸ್ಟ್ ಇದು ನಾನ್ ಟೆಕ್ನಿಕಲ್ ಅಪ್ಲಿಕೆಂಟ್ ಮಸ್ಟ್ ಪಾಸ್ ಸ್ಕಿಲ್ ಟೆಸ್ಟ್ ಇನ್ ದೇರ್ ದ ಕ್ಲೋಸನ್ ಟ್ರೇಡರ್ ಅಂತ ಹೇಳಿ. ಓಕೆ, ಇದನ್ನ ಟ್ರೇಡ್ಮನ್ ಹುದ್ದೆಗಳು ಕರೆದಿದ್ದಾರೆ. ಯಾವಾಗ ಡೇಟ್ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಏಜ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಡೇಟಾ ಅಂತ ಏಜ್ ಕ್ಯಾಲ್ಕುಲೇಷನ್ ಜನವರಿ 1, 2026 ಅವ್ರ ಏಜ್ ಕಂಪ್ಲೀಟ್ ಆಗಿರಬೇಕು. ಮಿನಿಮಮ್ ಏಜು ಯಾವಪ್ಪ ಡ್ರೈವರ್ ಹುದ್ದೆಗಳಿಗೆ 21 ಏಜು 1/1/2026ಗೆ 21 ವರ್ಷ ಕಂಪ್ಲೀಟ್ ಆಗಿರಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜು 27 ಏಜ್ ಕಾನ್ಫಿಡೆನ್ಸ್. ಇವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಎಷ್ಟು? 5 ವರ್ಷ ರಿಲ್ಯಾಕ್ಸೇಷನ್. ಯಾರ್ಯಾರು SC ಮತ್ತು ST OBC ಅವ್ರಿಗೆ ಎಷ್ಟಪ್ಪ ಅಂತಂದ್ರೆ SC STಗೆ 27 ಆದ್ಮೇಲೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದ್ರೆ 27 + 5 32 ವರ್ಷವರೆಗೂ ಈ ಟ್ರೇಡ್ಮ್ಯಾನ್ ಹುದ್ದೆಯನ್ನು ಅಪ್ಲೈ ಮಾಡಬಹುದು. ಇನ್ನು ಹಾಗೆ OBCಗೆ ಅಪ್ಲೈ ಮಾಡೋದಿದ್ರೆ 27 + 3 30 ವರ್ಷವರೆಗೂ ಈ ಅಪ್ಲೈ ಮಾಡಬಹುದು. ಇನ್ನು ಹಾಗೆ ಆಲ್ ಟ್ರೇಡರ್ಸ್ ಅಂತ ಇರೋದಲ್ಲ, ಆಲ್ ಅದರ್ ಟ್ರೇಡ್ಮ್ಯಾನ್ಸ್, ಕುಕ್ಕಿಂಗು, ಸ್ವೀಪರು, ಬಾರ್ಬರು, ವಾಷರ್ಮನ್ ಅಂತ ಕರೆದಾರಲ್ಲ, ಇವರಿಗೆ ಮಿನಿಮಮ್ ಏಜ್ 18 ವರ್ಷ ಆಗಿರಬೇಕು. ಆಸ್ ಪರ್ ದ 1/1/2026ಕ್ಕೆ ಎಷ್ಟು ಅಂದ್ರೆ 18 ವರ್ಷ ತುಂಬಿರಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜು ಇಲ್ಲಿಗೆ ಲಾಸ್ಟ್ ಅಂತ 1/1/2026ಕ್ಕೆ ಏಜ್ ಕ್ಲೋಸ್ ಆಗುತ್ತೆ. 23 ಏಜ್ ಆಗಿರಬೇಕು. ಹಾಗೆ ನೀವು OBC ಒಳಗೆ ಅಥವಾ SC ST ಒಳಗೆ ಅಪ್ಲೈ ಮಾಡ್ತೀರಿ ಅಂತಂದ್ರೆ 3 ವರ್ಷ OBCಗೆ ರಿಲ್ಯಾಕ್ಸೇಷನ್ ಕೊಟ್ಟರೆ 26 ಏಜ್ ವರೆಗೂ ಅಪ್ಲೈ ಮಾಡಬಹುದು. ಇನ್ನು 5 ವರ್ಷ ಐತೆ SC ST ಕ್ಯಾಟಗರಿಗೆ 23ರಿಂದ +5 ಅಂದ್ರೆ 28 ಏಜ್ ವರೆಗೆ ನೀವು ಅಪ್ಲೈ ಮಾಡಬಹುದು. ಹೌದಾ? ಇದು 2026 ನೋಟಿಫಿಕೇಶನ್. ಆಲ್ ಟ್ರೇಡರ್ಸು ನೋಡ್ರಿ ಏನೇನು ಕ್ವಾಲಿಫಿಕೇಶನ್ ಕೇಳಿದಾರ. ಏನೇನು ಕ್ವಾಲಿಫಿಕೇಶನ್ ಅಂದ್ರೆ ಜನರಲ್ ಆಗಿ ಗೊತ್ತಿರಲಿ, ಎಲ್ಲರೂ ಮಸ್ಟ್ ಅಂಡ್ ಶುಡ್ ಆಗಿ 10th ಪಾಸ್ ಮಾಡಿರಬೇಕು. 10th ಪಾಸ್ ಆಗಿರಬೇಕು. ಯಾಸ್ ಪರ್ ದ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ಇಶ್ಯೂ ಇರುತ್ತಲ್ಲ ಅದೇ ಇಶ್ಯೂನ ಕನ್ಸಿಡರೇಷನ್ ಮಾಡ್ತಾರೆ. ಓಕೆ, ಇಲ್ಲಿ ಮಿನಿಮಮ್ ಏಜ್ ಅಂದ್ರೆ 10th ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ನಿಮ್ಗೆ ಮಾರ್ಕ್ಸ್ ಕಾರ್ಡು ಮತ್ತು LC ಅಂತ ಎರಡು ಗೊತ್ತಿರಬೇಕು. LC ಅನ್ನ ನಾವು ಏನ್ ಮಾಡ್ತೀವಿ? ಅಡ್ಮಿಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಯಾವ್ದಾದ್ರು ನಾವು ಹೈಯರ್ ಎಜುಕೇಶನ್ 10th ಆದ್ಮೇಲೆ ಒಂದು LC ಎತ್ ಕೊಡ್ತಾರೆ, ಅದನ್ನ ಅಡ್ಮಿಷನ್ ಮಾಡಕ್ಕೆ ಯೂಸ್ ಮಾಡಿದ್ರೆ ಮಾರ್ಕ್ಸ್ ಕಾರ್ಡ್ ಅನ್ನ ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ? ಮಾರ್ಕ್ಸ್ ಕಾರ್ಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಕುಕ್ಕಿಂಗು, ವಾಟರ್ ಮ್ಯಾನು, ಕ್ಯಾರಿಯರು, ಸಫಾಯಿ ಕರ್ಮಚಾರಿ, ಬಿಗ್ಲರು, ಕಾರ್ಪೆಂಟ್ರು 18ರಿಂದ 23. ಡ್ರೈವಿಂಗ್ 10th ಆಗಿರ್ಬೇಕು. ಅವ್ರಿಗೆ ಹೆವಿ ಬ್ಯಾಚ್ ಲೈಸೆನ್ಸ್ ಇರಬೇಕು. ಮಿನಿಮಮ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇದು 10ನೇ ಇದ್ದವ್ರಿಗೆ ಐತೆ. ಏಜ್ ಲಿಮಿಟ್ 21ರಿಂದ 27ವರೆಗೆ ಇರುತ್ತೆ. ಹೆವಿ ಬ್ಯಾಚ್ ಲೈಸೆನ್ಸ್ ಅಂದ್ರೆ ಏನಂದ್ರೆ ಫಸ್ಟ್ LME ಲೈಸೆನ್ಸ್ ಅನ್ನ ತೆಗಿತೀವಿ. ಲೈಟ್ ವೆಹಿಕಲ್ ಹೆವಿ ಬ್ಯಾಚ್ ಲೈಸೆನ್ಸ್ಗೆ ಮೊದಲು ಲೈಟ್ ಟ್ರಾನ್ಸ್ಪೋರ್ಟ್ ಇದು ಕೊಟ್ಟಿರ್ತಾರಲ್ಲ, ಅದು LME ಅನ್ನ ತೆಗೆದುಕೊಂಡು 1 ವರ್ಷ ಆಗಿರ್ಬೇಕು. ಆಮೇಲೆ ಅಪ್ಲೈ ಮಾಡ್ಕೊಂಡು ನಾವು ಏನು ತೊಗೊಂಡ್ರೆ ಹೆವಿ ಬ್ಯಾಚ್ ಲೈಸೆನ್ಸ್ ಅನ್ನು ತೆಗೆದುಕೊಳ್ತೀವಿ. ಓಕೆ, ಅವ್ರಿಗೆ ಏಜ್ ಲಿಮಿಟು 21ರಿಂದ 27ವರೆಗೆ ಐತೆ ಏಜ್ ಲಿಮಿಟು. ಹಾಗೆ ಅದು ಹೆಂಗಂದ್ರೆ 10th ಮಾರ್ಕ್ಸ್ ಕಾರ್ಡ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಶನ್ ಇರಬೇಕು. ITI ಮೋಟಾರ್ ಮೆಕ್ಯಾನಿಕಲ್ ವೆಹಿಕಲ್ ಸರ್ಟಿಫಿಕೇಶನ್ ಇರಬೇಕು. ಯಾವ್ದಾರ ಇಲ್ಲೊಂದು ಹುದ್ದೆಗಳು 739 ಹುದ್ದೆಗಳಿಗೆ ಇದು ITI ವಿತ್ SSLC ಆಗಿರ್ಬೇಕು. ಅವ್ರಿಗೆ 18ರಿಂದ 23 ಏಜ್ ಆಗಿರ್ಬೇಕು. ಅವ್ರಿಗೆ ಏಜ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಟ್ರೇಡ್ಮ್ಯಾನ್ ಸ್ಪೆಸಿಫಿಕ್ ಡಾಕ್ಯುಮೆಂಟರಿ ಸರ್ಟಿಫಿಕೇಶನ್ ಅಂದಾಗ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಆಸ್ ಪರ್ ದ ಟ್ರೇಡರ್. ಓಕೆ, ಇನ್ನು ಪ್ಲೇನರ್ ಇದ್ದವ್ರಿಗೆ, ಮೆಷಿನು, ಎಲೆಕ್ಟ್ರಾನಿಕ್ಸ್, ಪ್ಲಂಬರ್ ಇದ್ದವ್ರಿಗೆ ಅವ್ರಿಗೆ ಸರ್ಟಿಫಿಕೇಶನ್ ಇರಬೇಕು. ಅಡಿಷನಲ್ ಇರಬೇಕು. ಇವೆಲ್ಲ ಇಫ್ ರಿಕ್ವೈರ್ಡ್. ನೆಕ್ಸ್ಟ್ ಏಜ್ ಇಷ್ಟೆಲ್ಲ ಆದ ನಂತರ ಏನಿರ್ತದೆ? ಫಿಸಿಕಲ್ ಟೆಸ್ಟ್ ಇರುತ್ತೆ. ಓಕೆ, ಟ್ರೇಡ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆ, ಎಷ್ಟಿರುತ್ತೆ? ಇದು ಹೆಂಗ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಎಕ್ಸಾಮ್ ಇರುತ್ತೆ. CBT ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುವಾಗ ಎಷ್ಟು ಇರುತ್ತೆ ಅಂದ್ರೆ 2 ಅವರ್ ಟೈಮ್ ಇರುತ್ತೆ. 100 ಕ್ವಶನ್ 2 ಅವರ್ ಟೈಮ್. ಹೌದಾ? 120 ಮಿನಿಟ್ ಇರುತ್ತೆ. ಅದು ಯಾವ್ಯಾವ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನಡೀತಾರೆ? ಹಿಂದಿ ಮತ್ತು ಇಂಗ್ಲಿಷ್ ಅಥವಾ ಮತ್ತು ಲೋಕಲ್
ರಾಜ್ಯಗಳ ಕನ್ನಡ ಆಗಿರ್ಬೋದು ಇಂಥ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ನಡೀತದೆ ಅವ್ರು ಕೊಟ್ಟಿದ್ದಾರೆ. ಇನ್ನು ಒಂದು ಕ್ವಶನ್ ನಾವು ರಾಂಗ್ ಮಾಡಿದಾಗ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಅಂದ್ರೆ ನಾವು 4 ಕ್ವಶನ್ ಅನ್ನ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ 1 ಮಾರ್ಕ್ಸ್ ಕಟ್ ಆಗುತ್ತೆ. 4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ನಿನ್ನ ಎಕ್ಸಾಮ್ ಸಿಲೆಬಸ್ ಏನೇನು ಕೊಟ್ಟಿರ್ತಾರೆ, ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅಂದ್ರೆ 25 25 25 25 ಒಟ್ಟು 4 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಅಂತ ಕೊಟ್ಟಿದ್ದಾರೆ, ಜನರಲ್ ನಾಲೆಜ್ ಅಂಡ್ ಅವೇರ್ನೆಸ್ ಕೊಟ್ಟಿದ್ದಾರೆ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವೆ. 25 ಕ್ವಶನ್ 25 ಮಾರ್ಕ್ಸ್. ಹಾಗೆ ಜನರಲ್ ನಾಲೆಜ್ ಅಂಡ್ ಅವೇರ್ನೆಸ್ ಕೊಟ್ಟಿರ್ತಾರೆ, 25 ಕ್ವಶನ್ಸ್ ಇರ್ತಾವ. ಇದರೊಳಗೆ ಎಲ್ಲ ಸಬ್ಜೆಕ್ಟು, ಇತಿಹಾಸ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹೌದಾ, ಇವೆಲ್ಲ ಐಸಿ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ ಕೂಡಿ 25 ಮಾರ್ಕ್ಸ್ ಕೇಳ್ತಾರೆ. ಇದು ಕಡಿಮೆ ಇರುತ್ತೆ. ಹಾಗೆ ಇಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇರುತ್ತೆ, 25 ಕ್ವಶನ್ 25 ಮಾರ್ಕ್ಸ್ ಕೇಳಿದಾರೆ. ಇದು ಮತ್ತು 25 25 50 ನೀವು ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಡೌನ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ವಿತ್ ನೀವು ಶಾರ್ಟ್ಕಟ್ ಮೆಥಡ್ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ 50 ಮಾರ್ಕ್ಸ್ ನೀವು ತೆಗೆದ್ರೆ ಈಸಿಯಾಗಿ ಈ ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು. ಹಾಗೆ ಮತ್ತೆ ಇನ್ನು 25 ಕ್ವಶನ್ ಇಂಗ್ಲಿಷು ಮತ್ತು ಹಿಂದಿ ಲ್ಯಾಂಗ್ವೇಜ್ ಕೇಳಿದ್ದಾರೆ. ಇಲ್ಲಿ ಗ್ರಾಮರ್ ಅನ್ನ ಕೇಳ್ತಾರೆ. ಮೋಸ್ಟ್ ಪ್ರಾಬಬಲಿ ಇಲ್ಲಿ ಇಂಗ್ಲಿಷು ಮತ್ತು ಇಂಗ್ಲಿಷ್ ಅವ್ರ ಹಿಂದಿ ಲ್ಯಾಂಗ್ವೇಜ್ ಮೇಲೆ 25 ಗ್ರಾಮರ್ ಇರ್ತಾವಲ್ಲ, ಈ ಕ್ವಶನ್ಸ್ ಇರ್ತವೆ. 25 ಕ್ವಶನ್ಸ್ ಇರ್ತಾವ. ಸೊ ಇಲ್ಲಿ ಬೇಸಿಕ್ 10th ವರೆಗೆ ಕೇಳಿದಾರ, 10th ವರೆಗೆ ಕೇಳಿದಾರ ಅಂದ್ರೆ ಮಿನಿಮಮ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಎಕ್ಸಾಮ್ ಡೇಟು ಬಿಟ್ಟಿದಾರ. ಇಲ್ಲಿ ಡೇಟ್ ಇರುತ್ತೆ. ನೆಕ್ಸ್ಟ್ ಸ್ಟೇಜ್ ಇದಾದ ನಂತರ ಫಿಸಿಕಲ್ ಟೆಸ್ಟ್ ಕರೀತಾರೆ. ಇದಾದ ನಂತರ ಫಿಸಿಕಲ್ ಟೆಸ್ಟ್, ಆಮೇಲೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಅಂತ ಕರೀತಾರೆ. ಆಮೇಲೆ ಟ್ರೇಡ್ ಟೆಸ್ಟ್, ಸ್ಕಿಲ್ ಬೇಸ್, ನಿಮ್ಗೆ ಯಾವ್ದ್ರ ಮೇಲೆ ಅಪ್ಲೈ ಮಾಡಿರ್ತೀರಿ ಆ ಸ್ಕಿಲ್ ಬೇಸ್ ಮೇಲೆ ಎಕ್ಸಾಮ್ ನಡೀತಾರೆ. ಲಾಸ್ಟಕ್ಕೆ ಎಕ್ಸಾಮ್ ಯಾವುದು ಮೆಡಿಕಲ್ ಎಕ್ಸಾಮ್ ನಡೀತು. ಆಮೇಲೆ ನಿಮ್ದು ಏನಪ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತು. ನೀವು ಮೆಡಿಕಲ್ಗೆ ಯಾವಾಗ ಹೋಗಿರ್ತೀರಲ್ಲ, ಇದೆಲ್ಲ ಎಕ್ಸಾಮ್ ಪಾಸ್ ಆದ್ಮೇಲೆ ಫಸ್ಟ್ ಯು ಶುಡ್ ಮಸ್ಟ್ ಬಿ ಪಾಸ್ ಇನ್ ದ ಎಕ್ಸಾಮ್. ನೀವು ಲಿಸ್ಟಲ್ಲಿ ಬಂದಿದ್ರೆ ನಿಮ್ಗೆ ಇವು 3 ಟೆಸ್ಟು, ಇಲ್ಲ 4 ಟೆಸ್ಟ್ಗಳು, ಫಿಸಿಕಲ್ ಟೆಸ್ಟು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಟ್ರೇಡ್ ಟೆಸ್ಟು, ಮೆಡಿಕಲ್ ಎಕ್ಸಾಮ್, ಆಮೇಲೆ ಡ್ರೈವಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ, ಟ್ರೇಡ್ ಟೆಸ್ಟ್ ಓವರ್ ವ್ಯೂ ಅಂತ ಕೊಟ್ಟಿದ್ದಾರೆ. ಟೈಟಲ್ ಟ್ರೇಡ್ ಟೆಸ್ಟ್ ಕೊಟ್ಟಿರ್ತಾರೆ. ನಿಮ್ಗೆ ಕ್ವಾಲಿಫೈಯಿಂಗ್ ಇರೋದು ಟೋಟಲ್ ಮಾರ್ಕ್ಸು 50, ಕ್ವಾಲಿಫೈಯಿಂಗ್ ಮಾರ್ಕ್ಸು 20. ಓಕೆ, ಡಿಸಿಷನ್ ಕೊಟ್ಟಿದ್ದಾರೆ. ಓರಲ್ ಟೆಸ್ಟ್ ಅಸೆಸ್ ಬೈ ದ ಪ್ರೊಫೆಷನ್ ಇನ್ ದ ಸ್ಪೆಸಿಫಿಕ್ ಟ್ರೇಡ್, ಅಸೆಸ್ ಇನ್ ದ ಟೂಲ್ ಹ್ಯಾಂಡ್ಲಿಂಗ್, ಪ್ರೊಸೆಸಿಂಗ್ ದ ನೋ ಇಟ್ಕೊಡ, ಇದೆಲ್ಲ ಸ್ಕಿಲ್ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಟೆಸ್ಟ್ ಒಳಗೆ PT VT ಟ್ರೇಡ್ ಟೆಸ್ಟ್ ಆದಮೇಲೆ ದಿಸ್ ಸ್ಟೇಜ್ ಮೆಡಿಕಲ್ ಎಕ್ಸಾಮ್. ಓಕೆ, ಇದು ಕ್ವಾಲಿಫೈ ಅವರು ಕೊಟ್ಟಿದ್ದಾರೆ. ಫೈನಲ್ ಮೆರಿಟ್ ಲಿಸ್ಟ್ ಇಂದ ಸೆಲೆಕ್ಷನ್, ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಬರ್ತಾರೆ. ಕಾಮನ್ ಎಲಿಮೆಂಟ್ರಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಟೆಸ್ಟ್ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಸ್ಕಿಲ್, ಡ್ರೈವಿಂಗ್ ಹೆವಿ ಲೈಕ್ ವೆಹಿಕಲ್ ಇನ್ ದ ಟ್ರಿಕ್ಕಿ ಟ್ರೆಂಡ್, ಪಾರ್ಕಿಂಗ್, ರಿವರ್ಸ್ ವಿತ್ ಟೇಲರ್ ಕೊಟ್ಟಿದ್ದಾರೆ. ಅವರೇ ಏನು ನಿಮ್ಗೆ ಗೊತ್ತಿರ್ಬೇಕಂತಂದ್ರೆ ಹೆವಿ ವೆಹಿಕಲ್ ಲೈಸೆನ್ಸ್ ಸಿಕ್ಕ ತಕ್ಷಣ ನೀವು ಹೆವಿ ಡ್ರೈವರ್ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಗಿರುವಂತಹ ಸ್ಕಿಲ್ ಮೇಲೆ ಈ ಎಕ್ಸಾಮ್ ಅನ್ನ ಆಗುತ್ತೆ. ಡ್ರೈವಿಂಗ್ ಟೆಸ್ಟ್ ಹೋದಾರಲ್ಲ ಆ ಟೆಸ್ಟ್ ಹೋಗ್ತಾರೆ. ಇನ್ನು ಮೋಟಾರ್ ಮೆಕ್ಯಾನಿಕಲ್ ಕೊಟ್ಟಿರೋ ಟ್ರೇಡ್ ಟೆಸ್ಟ್ ಒಳಗೆ ಪ್ರಾಕ್ಟಿಕಲ್ ಸ್ಕಿಲ್ ಅವರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿಲಿ ಡಿಸ್ಮೆಂಟಲಿಂಗು, ಅಸೆಂಬ್ಲಿಂಗು, ಬ್ರೇಕ್ ಅಸೆಂಬ್ಲಿ, ಆಲ್ಟರ್ನೇಟರ್, ನಾಲೆಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಡೀಟೇಲ್ ವೆಹಿಕಲಿಂಗ್ ಸಿಸ್ಟಮ್, ಎಂಜಿನ್ ಟ್ರಾನ್ಸ್ಮಿಷನ್ ಯೂಸಿಂಗ್ ದ ಸ್ಪೆಷಲೈಸ್ಡ್ ಇನ್ ಟೂಲ್ಸ್ ಅಂತೇಳಿ. ಸ್ಪೆಷಲೈಸ್ಡ್ ಇನ್ ದ ಟೂಲ್ಸ್ ಭಾಷೆಯಲ್ಲಿ ನಿಮ್ಗೆ ಯಾವ್ಯಾವ ಇಂಜನ್ ಒಳಗೆ ನಿಮ್ಗೆ ಗೊತ್ತಿರಬೇಕು. ITI ಒಳಗೆ ಇದನ್ನ ಕಲ್ತಿರ್ಬೇಕು. ಇನ್ನು ಕುಕ್ ಟ್ರೇಡರ್ಸ್ ಕೊಟ್ಟಿದ್ದಾರೆ. ಅವರ ಕುಕ್ ಟ್ರೇಡ್ ಒಳಗೆ ನಿಮ್ಗೆ ಗೊತ್ತಿರ್ಬೇಕು. ಅದು ಇಲ್ಲಿ ನೋಡಿಲಿ ಮೇಕಿಂಗ್ ದ ರೋಟೀಸ್ ಇನ್ ಲಾರ್ಜರ್ ಸೈಜ್ ಕ್ವಾಂಟಿಟಿ, ಪ್ರಿಪೇರಿಂಗ್ ದ ಮೇನ್ಲಿ ದಾಲ್, ರೈಸ್, ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಅವರ ಇಷ್ಟ ನಿಮ್ಗೆ ಮಿನಿಮಮ್ ಒಳಗೆ ಗೊತ್ತಿರ್ಬೇಕು ಅಂತೇಳಿ. ನಾಲೆಜ್ ಆಫ್ ಹ್ಯಾಂಡ್ಲಿಂಗ್ ದ ಕಮರ್ಷಿಯಲ್ ಕಿಚನ್ ಇಕ್ವಿಪ್ಮೆಂಟ್, ನಾಲೆಜ್ ಆಫ್ ದ ಫುಡ್ ಸೇಫ್ಟಿ ಅಂಡ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಬೇಕು ಅಂತೇಳಿ. ಇದೇನು ದೊಡ್ಡದಲ್ಲ. ಈಗ ನೀವು ಎಕ್ಸಾಮ್ ಪಾಸ್ ಆದ್ರೆ ಈಸಿಯಾಗಿ ಇದನ್ನ ಕ್ಯಾಚಪ್ ಮಾಡ್ಕೋಬಹುದು. ಓಕೆ, ಲೆಟಸ್ ಮೂವ್ ಟು ದ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಜನರಲ್ ಡಾಕ್ಯುಮೆಂಟ್ ಏನ್ ಬೇಕು ಅಂತ, ಈ ಎಕ್ಸಾಮ್ ಅಪ್ಲೈ ಮಾಡಕ್ಕೆ ಜನರಲ್ ಡಾಕ್ಯುಮೆಂಟ್ ಏನ್ ಬೇಕು ಅಂತಂದ್ರೆ ನಿಮಗೆ ಡೇಟ್ ಆಫ್ ಪ್ರೂಫ್ ಬಂದಾಗ SSLC ಮಾರ್ಕ್ಸ್ ಕಾರ್ಡ್ ಪ್ರೂಫ್ ಆಗುತ್ತೆ. ನಿಮ್ಮ ಜನ್ಮ ದಾಖಲಾತಿ ಪ್ರೂಫ್ ಆಗೋದಿಲ್ಲ. SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ, ಹೌದಾ. ಇನ್ನು ಆಧಾರ್ ಕಾರ್ಡ್ ಒರಿಜಿನಲ್ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇನ್ನು ಎಷ್ಟು ಅಂದ್ರೆ 6 ರಿಂದ 8 ಪಾಸ್ಪೋರ್ಟ್ ಸೈಜ್ ಕೇಳಿದಾರೆ. ಮ್ಯಾಚಿಂಗ್ ದ ರೀಸೆಂಟ್ ಫೋಟೋ. ಒಬ್ರು ಅಪ್ಲೈ ಮಾಡಾಗ ಯಾವಾಗ ತಕ್ಕೊಂಡು ಫೋಟೋ ಹಾಕ್ತೀರಿ, ಆಮೇಲೆ ನೀವು ಒಯ್ಯಾಗ ಬೇರೆ ಹಾಕ್ತೀರಿ. ಅಪ್ಲೈ ಮಾಡುವಾಗ ಯಾವ ಫೋಟೋ ಹಾಕ್ತಿರಲ್ಲ, ಲಾಸ್ಟಕ್ಕೆ ನೀವು ಫಿಸಿಕಲ್ ಸೆಲೆಕ್ಷನ್ ಆದಾಗ ಅದೇ ಫೋಟೋನ ಒಯ್ಯಕ್ಕೆ ಪ್ರಯತ್ನ ಮಾಡ್ರಿ. ಅವ ಫೋಟೋನ ಎಕ್ಸ್ಟ್ರಾ ಕಾಪಿ ಇಟ್ಕೊಳ್ಳಿ. ಇಲ್ಲಿ 6 ರಿಂದ 8 ಕಾಪಿ ಕೊಡಿದಾರೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಶನ್, NOC ಕೇಳಿದ್ದಾರೆ. ಯಾರಿಗೆ? ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಗೌರ್ಮೆಂಟ್ ಸರ್ವೆಂಟ್ಸ್.
ಅಂದ್ರೆ ಆಲ್ರೆಡಿ ಯಾವುದೋ ಒಂದು ಎಕ್ಸಾಮ್ ಗೌರ್ಮೆಂಟ್ ನೌಕರಿಗಳು ಮಾಡ್ತಿರ್ತಾರೆ, ಅವ್ರಿಗೆ ಎನ್ ಒ ಸಿ ಕೊಡಲಾರ ಅಪ್ಲೈ ಮಾಡಿರ್ತಾರೆ. ಈಗ ಅಪ್ಲೈ ಮಾಡೋಕೆ ಏನು ಕೇಳಿದಾರೆ, ಎನ್ ಒ ಸಿ ಅಂತ ಕೇಳಿದಾರೆ, ನಾನ್ ಅಬ್ಜೆಕ್ಷನ್ ಲೆಟರ್ ಕೇಳಿದಾರೆ. ಇನ್ನು ಟ್ರೇಡ್ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್ ಕೇಳಿದಾರೆ, ITI ಸರ್ಟಿಫಿಕೇಟ್. ಇನ್ನು ಟೆಕ್ನಿಕಲ್ ಟ್ರೇಡ್ ಮೋಟಾರ್ ಮೆಕ್ಯಾನಿಕ್ ಅಪ್ಲೈ ಮಾಡಿದ್ರೆ ನೀವು ITI ಸರ್ಟಿಫಿಕೇಟ್ ಕೇಳಿದಾರೆ. ಸೊ ಹಾಗಾದ್ರೆ ಡ್ರೈವಿಂಗ್ ಲೈಸೆನ್ಸ್ಗೆ ಡ್ರೈವರ್ ಟ್ರೇಡ್ ಹೆವಿ ಬ್ಯಾಚ್ ಮೀಡಿಯಂ ವೆಹಿಕಲ್ಸ್ ಅಂತ ಕೇಳಿದಾರೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಶನ್ ಇಟ್ ಅಪ್ಲಿಕೇಬಲ್ ಪರ್ ಟ್ರೇಡ್ ಅಪ್ಲೈ ಮಾಡುವಾಗ ಕೇಳಿದಾರೆ. ಇನ್ನು ಎಜುಕೇಶನ್ ಡಾಕ್ಯುಮೆಂಟ್ ಬಂದು SSLC ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ ಕೇಳಿದಾರೆ, 12th ಇಂಟರ್ಮೀಡಿಯೇಟ್ ಸರ್ಟಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ ಕೇಳಿದಾರೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಏನೇನು ತೊಗೊಂಬರ್ಬೇಕು, ಇದೆಲ್ಲ ಆದ ನಂತರ ಫೈನಲ್ ಒಳಗೆ ಏನು ತೊಗೊಂಬರ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಆಲ್ ಡಾಕ್ಯುಮೆಂಟ್ ಮಸ್ಟ್ ಬಿ ಒರಿಜಿನಲ್ ಸೆಲ್ಫ್ ಅಸೆಸ್ಟೆಡ್ ಕಾಪೀಸ್ ಆರ್ ಟು ಬಿ ದ ಸಬ್ಮಿಟೆಡ್ ಸೆಲ್ಫ್ ಅಸೆಸ್ಟೆಡ್. ನೀವು ಏನು ಜೆರಾಕ್ಸ್ ಓದಿರ್ತಾರಲ್ಲ ಅದ್ರ ಮೇಲೆ ನಿಮ್ಮ ಸಹಿನ ನೀವು ಮಾಡಬಹುದಾಗಿತ್ತು, ಅದಕ್ಕೆ ಸೆಲ್ಫ್ ಅಸೆಸ್ಟೆಡ್ ಕರೀತಾರೆ. ಸೊ ಹಾಗಾದ್ರೆ ಇನ್ನು ಕ್ಯಾಸ್ಟ್ ರೆಸಿಡೆನ್ಷಿಯಲ್ ಡಾಕ್ಯುಮೆಂಟ್ ಅಂತ ಕೇಳಿದಾರೆ, ಡೊಮೆನ್ಷಿಯಲ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೇಳಿದಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದಾರೆ. ಹಾಗೆ EWSS ಅಪ್ಲೈ ಮಾಡೋರಿದ್ರೆ ನೀವು ಹೌದಾ, 4 10% ಬಿಟ್ಟಿದಾರಲ್ಲ, ಈ ಅಪ್ಲಿಕೇಬಲ್ ಬರೋದ EWSS ಒಳಗೆ ಅಪ್ಲೈ ಮಾಡೋದ್ರೆ ಈ ಸರ್ಟಿಫಿಕೇಟ್ ಕೇಳಿದಾರೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ SC ST OBC ಒಳಗೆ ನೀವು ಅಪ್ಲೈ ಮಾಡೋದಾದ್ರೆ ಈ ಸರ್ಟಿಫಿಕೇಟ್ ಕೇಳಿದಾರೆ. ಇನ್ನು ಡೊಮೆನ್ಸಲ್ ರೆಸಿಡೆನ್ಷಿಯಲ್ ಕೇಳಿದಾರೆ, ರಹಸ್ಯದಾರಿ ಪತ್ರ ಅಂತ ಕೇಳಿದಾರೆ. ಡೊಮೆನ್ಸಲ್ 10 ವರ್ಷ ಅಲ್ಲಿ ಅಧ್ಯಯನ ಮಾಡಿದಾರೆ ಕೇಳಿದಾರೆ, ಅಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ರೆಸಿಡೆನ್ಷಿಯಲ್ ತೆಗೆದ ಮೇಲೆ ಡೊಮೆನ್ಸಲ್ ತಗೋಬೇಕು. ಫಸ್ಟ್ ಡೊಮೆನ್ಸಲ್ ತಗೊಳಕ್ ಬರಲ್ಲ, ಇದನ್ನ ತಕೊಂಡ್ರೆ ರೆಸಿಡೆನ್ಷಿಯಲ್ ತಕೊಂಡ್ಮೇಲೆ ಡೊಮೆನ್ಸಲ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಓಕೆ. ಇನ್ನು ಐಡೆಂಟಿಫಿಕೇಶನ್ ಆಫ್ ಅಪ್ಲಿಕೇಶನ್ ಒಳಗೆ ಅನ್ನೋದು ಗೊತ್ತಾಗಕ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಇನ್ನು CBT ಅಡ್ಮಿಟ್ ಕಾರ್ಡ್ ಅಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಆಗಿರ್ತಾರಲ್ಲ, ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ ಆ ಹಾಲ್ ಟಿಕೆಟ್. ಆಮೇಲೆ ಫಿಸಿಕಲ್ ಟೆಸ್ಟ್ ಪಾಸ್ ಆಗಿರ್ತೀವಿ ನೀವು, ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದ್ದನ್ನ ಇದ್ರ ಪಾಸ್ ಆಗಿರುತ್ತಲ್ಲ ರಿಸಲ್ಟ್ ಕಾಪಿ ಇರುತ್ತಲ್ಲ ಅದನ್ನ ಆ ಫಾರ್ ಅಪ್ಲಿಕೇಬಲ್ ಫಾರ್ ದ ಸ್ಟೇಜ್ ಅಂತ ಹೇಳಿ. ಓಕೆ, ಇದಿಷ್ಟು ಇವತ್ತಿನ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆ ಆದಂತು. ಇನ್ನು ಮೆಡಿಕಲ್ ಒಳಗೆ ಕಣ್ಣನ್ನು ಕೇಳ್ತಾರ, 6/6 6/9 ಅಂತ ಕೇಳ್ತಾರ. ಇಲ್ಲಿ ಏನಪ್ಪ ಅಂತಂದ್ರೆ ಮೆಡಿಕಲ್ ಎಕ್ಸಾಮ್ಗೆ ಹೋದಾಗ ನೀವು ಆ ಕಣ್ಣನ್ನು ಮುಚ್ತಾರೆ. ಮೇನ್ಲಿ ಅಂದ್ರೆ ಮೆಡಿಕಲ್ ಎಕ್ಸಾಮ್ ಪಾಸ್ ಮಾಡಾಗ ಕಣ್ಣನ್ನು ಚೆಕ್ ಮಾಡ್ತಾರೆ. ಕಣ್ಣು ಚೆಕ್ ಮಾಡುವಾಗ ನಾವೊಂದು ಟ್ರಿಕ್ಸ್ ಹೇಳ್ತೀನಿ. ಇವಾಗ ಕಣ್ಣು ಮುಚ್ಚಪ್ಪ ಅಂತಾರೆ, ಬಲಗಣ್ಣು ಮುಚ್ಚು ಅಂತಾರೆ ಅಥವಾ ಎಡಗಣ್ಣು ಮುಚ್ಚು ಅಂತಾರೆ. ಫಸ್ಟಕ್ಕೆ ಎಡಗಣ್ಣು ಮುಚ್ಚಂದಾಗ ಈ ಕೈಯನ್ನು ತೆಗೆದುಕೊಂಡು ಕಣ್ಣನ್ನು ಹಿಂಗೆ ಒತ್ತಬಾರ್ದು. ಫಸ್ಟ್ ಏನು ಗೊತ್ತಾ, ಈ ಕಣ್ಣನ್ನು ಹಿಂಗೆ ಒತ್ತಬಾರ್ದು, ನಾರ್ಮಲ್ ಆಗಿ ಕಣ್ಣು ಒಳಗೆ ಓಪನ್ ಇರಬೇಕು, ಮೇಲೆ ಕೈ ಇಡ್ಬೇಕು. ಹಿಂಗೆ ಇದು ಮುಚ್ಚಿರುತ್ತೆ, ಮುಚ್ಚಿದಂಗೆ ಆಗುತ್ತೆ. ಆಮೇಲೆ ನೀವು ಈಸಿಯಾಗಿ ಓದ್ಬೋದು. ಆಮೇಲೆ ನೀವು ಎಡಗನ್ನ ತೆಗೆದು ಬಲಗನ್ನು ಮುಚ್ಚಂದಾಗ ಮತ್ತೆ ಈ ಕೈ ತೆಗೆದುಕೋಬೇಕು, ಈ ಕೈಯನ್ನು ಹಿಂಗೆ ಇಟ್ಕೋಬೇಕು. ಇಟ್ಕೊಂಡ್ರೆ ಈ ಕಣ್ಣಲ್ಲಿ ಡೈರೆಕ್ಟಾಗಿ ಅವನನ್ನು ಅಕ್ಷರಗಳನ್ನು ಓದ್ಬೋದು. ಇಲ್ಲಿ ಯಾವುದೇ ತರನಾದ ಕಣ್ಣಿನಲ್ಲಿ ಫೇಲ್ ಆದ ಸಂಖ್ಯೆ ಕಡಿಮೆ. ಇಲ್ಲಿ ಕಲರ್ ಬ್ರೈಟ್ನೆಸ್ ಅಂತ ಬರುತ್ತೆ, ಅಲ್ಲಿ GRB ತುಪ್ಪ ಅಂತ ಕೇಳಿದ್ವಿ ನಾವು. ಅವು GRB ತುಪ್ಪವನ್ನು ಬೇಸಿಕ್ ಕಲರ್ಸನ್ನು ಗುರುತನೆ ಮಾಡೋಕ್ಕಾಗದೇ ಇದ್ರೆ ಅದು ಕಲರ್ ಬ್ರೈಟ್ನೆಸ್ ಅಂತ ಕರೀತಾರೆ. ಹೌದಾ, 6/6 ಅಂತಂದ್ರೆ ಏನು, 6/9 ಅಂತಂದ್ರೆ ದೂರ ದೃಷ್ಟಿ ಮತ್ತು ಸಮೀಪ ದೃಷ್ಟಿ ಅಂತ ಇರ್ತಾವಲ್ಲ ಅವನನ್ನು ಈಸಿಯಾಗಿ ನಾವು 25 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಅಂತರದಲ್ಲಿದ್ದಾಗ ಅದನ್ನ ಓದಕ್ಕೆ ಬಂದಿರಬೇಕು. ಅದಕ್ಕೆ ನಾವು ಕಲರ್ ಬ್ರೈಟ್ನೆಸ್ಸು ಕಲರ್ ಟೆಸ್ಟ್ ಅಂತ ಮಾಡ್ತಾರೆ. ಕಣ್ಣಿನ ಟೆಸ್ಟ್ ಕ್ಲಿಯರ್ ಆದರೆ ಇದು ಈಸಿಯಾಗಿ ಮೆಡಿಕಲನ್ನು ಪಾಸ್ ಮಾಡ್ಬೋದು. ಓಕೆ, ಇದಿಷ್ಟು ಈ ರಿಕ್ರೂಟ್ಮೆಂಟ್ ಬಗ್ಗೆ ಆಗಿತ್ತು. ಮತ್ತೊಂದು ಹೊಸ ನೋಟಿಫಿಕೇಶನ್ ಬಂದರೆ ಮತ್ತೆ ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.